ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರೇಖಿ ಮಾಸ್ಟರ್ ಮಧುಶ್ರೀ. ನಾಳೆ 11/11 ಪೋರ್ಟಲ್ ಡೇ ಇರುತ್ತೆ. ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿನ. ನಿಮ್ಮ ಒಂದು ಉದ್ದೇಶ ಸ್ಪಷ್ಟವಾಗಿದ್ರೆ ಆ ಉದ್ದೇಶವನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೆ ಆದ್ರೆ ಅದು ನಿಜ ಆಗೋದಂತೂ ಗ್ಯಾರಂಟಿ. ನೀವು ನಾಳೆ ಮ್ಯಾನಿಫೆಸ್ಟೇಷನ್ ಮಾಡ್ತೀರಲ್ವಾ, 11:11 AM ಗಾದ್ರೂ ಸರಿ, ಅಥವಾ ನಿಮಗ್ ಸಮಯ ಇಲ್ಲ ಅಂತಂದ್ರೆ 11:11 PM ಗಾದ್ರೂ ಸರಿ, ನೀವು ಮ್ಯಾನಿಫೆಸ್ಟೇಷನ್ ನ ಬರಿಬಹುದು. ಇಲ್ಲ ಅಂತಂದ್ರೆ ಅಫರ್ಮೇಶನ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ವಿಜುವಲೈಸೇಷನ್ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನಾನು ಈಗ ತಿಳಿಸ್ಕೊಡ್ತೀನಿ. ನೀವು ಒಂದು ಕ್ಯಾಂಡಲ್ ಲೈಟ್ ಅಲ್ಲಾದ್ರೂ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಒಂದು ಶುದ್ಧವಾದ ಸ್ವಚ್ಛವಾದ ಜಾಗದಲ್ಲಿ ನೀವು ಕೂತ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ. ಒಂದು ಬಿಳಿ ಹಾಳೆ ತಗೊಂಡು ಹಸಿರು ಪೆನ್ನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಬರಿಬೇಕಾಗತ್ತೆ. ಏನೇ ಒಂದು ಬರೆದ್ರು ಕೂಡ ನೀವು ಅದನ್ನ ನೀವು ಆಗಿದ್ದೆ ಅಂತಾನೆ ಬರಿಬೇಕು. ಆಗತ್ತೆ ಆಗ್ಲಿ ಅಂತ ಬರಿಬಾರ್ದು. ಒಂದು ಎಕ್ಸಾಂಪಲ್, ನೀವು ಒಂದು ಸ್ವಂತ ಮನೆ ತಗೋತಿದ್ದೀರಾ ಅಥವಾ ಕಟ್ತಿದ್ದೀರಾ ಅಂದ್ರೆ, ನಾನು ಆಲ್ರೆಡಿ ಸ್ವಂತ ಮನೆ ಕಟ್ಟಿ ನಾನು ಆ ಮನೆಯಲ್ಲಿದ್ದೇನೆ, ಸಂತೋಷವಾಗಿದ್ದೇನೆ, ಸಮೃದ್ಧಿಯಾಗಿದ್ದೇನೆ ಅಂತ ನೀವು ಬರಬೇಕಾಗುತ್ತೆ. ಸೇಮ್ ಅಫರ್ಮೇಶನ್ ಕೂಡ ಹಾಗೆ ಇರುತ್ತೆ. ನಿಮ್ಮ ಇಷ್ಟಾರ್ಥಗಳ ಬಗ್ಗೆ ನೀವು ಹೇಳ್ಕೊಳ್ಳೋದಿರುತ್ತೆ. ವಿಜುವಲೈಸೇಷನ್ ಅಂತ ಬಂದಾಗ ನೀವು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಒಂದು 11 ಗಂಟೆಗೆ ನೀವು ಬಿಳಿ ಹಾಳೆಯಲ್ಲಿ ಹಸಿರು ಪೆನ್ನಲ್ಲಿ ಎಲ್ಲ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಬರೆದು 11 ಪಾಯಿಂಟ್ಸ್ ಹಾಕ್ಬೋದು. ನೀವು ಅಂದ್ರೆ 11 ನಿಮ್ಮ ಇಷ್ಟಾರ್ಥಗಳನ್ನ ಬರಿಬಹುದು. ಅದಾದ್ಮೇಲೆ ಆ ಬಿಳಿ ಹಾಳೆಯನ್ನ ಮಡಚಿ ನಿಮ್ಮ ಕೈನಲ್ಲಿ ಇಟ್ಕೊಂಡು ನೀವು ಧ್ಯಾನದ ರೀತಿಯಲ್ಲಿ ಕಣ್ಮುಚ್ಚಿ ಕೂತ್ಕೊಂಡು ನೀವು ವಿಜುವಲೈಸೇಷನ್ ಮಾಡ್ಕೋಬಹುದು. ಅಂದ್ರೆ ನೀವೇನೇನ್ ಬರ್ದಿದ್ದೀರಾ ಅದೆಲ್ಲ ಆಗಿದೆ ಅನ್ನೋ ಒಂದು ಕಲ್ಪನೆಯಲ್ಲಿ ನೀವಿರ್ಬೇಕಾಗತ್ತೆ. ಈ ಒಂದು ವಿಚಾರದಲ್ಲಿ ನೀವು ಮಾಡಿದ್ದೆ ಆದ್ರೆ ನೀವು ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನಿಜ ಆಗುತ್ತೆ. ಮೊದಲು ಲೆಟ್ ಗೋ ಟ್ರಸ್ಟ್ ಇರ್ಬೇಕು. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅದ್ರಲ್ಲಿ ನಂಬಿಕೆ ಇರ್ಬೇಕು, ಬ್ರಹ್ಮಾಂಡದಲ್ಲಿ ವಿಶ್ವಾಸ ಇರಬೇಕು, ಗ್ರಾಟಿಟ್ಯೂಡ್ ಆಗಿರ್ಬೇಕು. ನೀವು ಬ್ರಹ್ಮಾಂಡಕ್ಕೆ ಯಾವಾಗ ಕೃತಜ್ಞರಾಗಿರ್ತೀರಾ, ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ. ನಾಳೆ 11/11 ಪೋರ್ಟಲ್ ನಂಬರ್ ಮಿಸ್ ಮಾಡ್ಕೋಬೇಡಿ. 11:11 AM ಗಿರೋದ್ರಿಂದ ನೀವೇನ್ ಮಾಡ್ತೀರಾ, 11 AM ಗೆನೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನ ಬರ್ಕೊಳ್ಳಿ. ಬರ್ದಾದ್ಮೇಲೆ ನೀವು ಏನ್ ಮಾಡ್ತೀರಾ, ಧ್ಯಾನದ ರೂಪದಲ್ಲಾದ್ರೂ ಕೂತ್ಕೋಬಹುದು ಅಥವಾ ಹಾಗೆ ಹೇಳ್ಕೊಂಡ್ರು ನಡೆಯುತ್ತೆ. ಬಟ್ ಕಣ್ಣು ಮುಚ್ಚಿ ನೀವು ನಿಮ್ಮ ಇಷ್ಟಾರ್ಥಗಳನ್ನ, ನೀವು ಬರ್ದಿರುವಂತ ಹಾಳೆಯನ್ನ ನೀವು ಈ ರೀತಿಯಲ್ಲಿ ಇಟ್ಕೊಂಡು ಮಡಚಿ ಇಡಿ, ಪರವಾಗಿಲ್ಲ. ಇಲ್ಲ ಅಂತಂದ್ರೆ ನೀವು ನೆಲದ ಮೇಲೆ, ಅಂದ್ರೆ ಏನಾದ್ರೂ ಹಾಸನವನ್ನ ಹಾಸಿ ಅದ್ರ ಮೇಲೆ ಒಂದು ವೈಟ್ ಶೀಟ್ ಅಲ್ಲಿ ಬರ್ದಿರ್ತಿರಲ್ಲ, ಅದ್ರಲ್ಲಿ ನೀವು ಹೂವಿನ ದಳಗಳು, ಗುಲಾಬಿ ಅಥವಾ ಮಲ್ಲಿಗೆ ಹೂವನ್ನ ಹಾಕಿ ನೀವು ಅದ್ರ ಮುಂದೆ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಧ್ಯಾನದ ರೀತಿಯಲ್ಲಿ. ಇದು ನಿಮ್ಗೆ ಅರ್ಥ ಆಗ್ತಿದೆ ಅಂತೀನಿ. ಅರ್ಥ ಆಗದಿದ್ರೆ ನೀವು ಕಮೆಂಟ್ ಮಾಡಿ, ನಾನು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಾಳೆ ಯಾರು ಮಿಸ್ ಮಾಡಬೇಡಿ. 11:11 ಒಂದು ಏಂಜಲಿಕ್ ನಂಬರ್ ಆಗಿರುತ್ತೆ, ಪವರ್ಫುಲ್ ನಂಬರ್ ಆಗಿರುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗುತ್ತೆ. ಮಾಡ್ತೀರಾ ಅಲ್ವಾ? ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.